ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ NCERT ದೀಪಕಂ ಪುಸ್ತಕದ ಕ್ಲಾಸ್ 7 ಇದರ ಒಂದೇ ಭಾರತ ಮಾತರಂ ಈ ಚಾಪ್ಟರ್ನ ಎಕ್ಸ್ಪ್ಲನೇಷನ್ ಪಾರ್ಟ್ ಅನ್ನು ನೋಡಿದ್ವಿ. ಈ ಚಾಪ್ಟರ್ನಲ್ಲಿ ಮೊದಲಿಗೆ ಒಂದೇ ಮಾತರಂ ಈ ಹಾಡನ್ನು ಬರೆದಂತಹ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯರ ಬಗ್ಗೆ, ಆಮೇಲೆ ಭಾರತ ದೇಶದಲ್ಲಿರುವಂತಹ ಪ್ರಸಿದ್ಧ ತೀರ್ಥಕ್ಷೇತ್ರಗಳ ಬಗ್ಗೆ, ನದಿಗಳ ಬಗ್ಗೆ ವಿವರಿಸಿದ್ದಾರೆ. ಹಾಗೆ ಮುಂದೆ ಪರ್ವತಗಳ ಒಂದಿಷ್ಟು ವಿವರಣೆಗಳನ್ನು, ಹಾಗೆ ನದಿಗಳ ಒಂದು ವಿವರಣೆಗಳನ್ನು ಕೊಟ್ಟಿದ್ದಾರೆ. ಅದಾದ ಮೇಲೆ ತ್ರಿವರ್ಣ ಧ್ವಜ, ಅದರ ಸಿಗ್ನಿಫಿಕೆನ್ಸ್ ಏನು, ಇವುಗಳನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ಇದರ ಎಕ್ಸಸೈಸ್ ಪಾರ್ಟ್ ಅನ್ನು ನೋಡೋಣ. ಮೊದಲಿಗೆ ಅಧಃ ಪ್ರದತ್ತಾನಾಂ ಪ್ರಶ್ನಾನಾಂ ಏಕಪದೇನ ಪದದ್ವಯೇನ ವಾ ಉತ್ತರಂ ಲಿಖಂತು. ಇಲ್ಲಿ ಒಂದೇ ಏಕಪದ, ಒಂದೇ ಶಬ್ದದಲ್ಲಿ ಅಥವಾ, ವಾ ಅಂದರೆ ಅಥವಾ ಅಂತ ಅರ್ಥ, ಪದದ್ವಯೇನ ಎರಡು ಶಬ್ದಗಳಲ್ಲೂ ಉತ್ತರವನ್ನು ಕೊಡಬಹುದು. ಮೊದಲನೆಯದಾಗಿ ಪರ್ವತರಾಜ ಕಹ, ಪರ್ವತರಾಜ ಯಾರು? ಪರ್ವತರಾಜ ಹಿಮಾಲಯ. ಆದ್ದರಿಂದ ಆನ್ಸರು ಇಲ್ಲಿ ಹಿಮಾಲಯ. ಸಮುದ್ರ ಕಸ್ಯಾಹ ಚರಣೌ ಪ್ರಕ್ಷಾಲಯತಿ. ಸಮುದ್ರ ಕಸ್ಯಾಹ, ಕಸ್ಯಾಹ ಅಂದಾಗ ಇಲ್ಲಿ ಸ್ತ್ರೀಲಿಂಗದಲ್ಲಿ ಇದೆ. ಚರಣೌ ಚರಣಗಳನ್ನು ಪ್ರಕ್ಷಾಲಯತಿ ತೊಳೆಯುತ್ತದೆ. ರತ್ನಾಕರ ಸಮುದ್ರ ಕಸ್ಯಾಹ ಚರಣೌ ಪ್ರಕ್ಷಾಲಯತಿ. ರತ್ನಾಕರ ಸಮುದ್ರ ಅಸ್ಯಾಹ ಚರಣೌ ಅಂತ ಇದೆ. ಇಲ್ಲಿ ಅಸ್ಯಾಹ ಅಂದರೆ ಯಾರು? ಭಾರತ ಮಾತಾ. ಆದ್ದರಿಂದ ಭಾರತ ಮಾತುಹು ಷಷ್ಠಿ ವಿಭಕ್ತಿಯಲ್ಲಿದೆ. ಅಸ್ಯಾಹ ಅಂದಾಗ ಮಾತುಹು ಅಂತ ಆಗ್ತದೆ. ಭಾರತ ಮಾತುಹು ಚರಣೌ ಪ್ರಕ್ಷಾಲಯತಿ. ಕಸ್ಯಾಹ ಅಂದಾಗ ಭಾರತ ಮಾತುಹು ಆನ್ಸರ್ ಆಗ್ತದೆ. ತ್ರಿವರ್ಣಯುತ ಧ್ವಜ ಕುತ್ರ ವಿಲಸತಿ. ತ್ರಿವರ್ಣಯುತ ಧ್ವಜ ಕುತ್ರ ವಿಲಸತಿ. ತ್ರಿವರ್ಣಯುತ ಧ್ವಜ ಇಲ್ಲಿ ಭಾರತ ಮಾತುಹು ಹಸ್ತೆ ವಿಲಸತಿ. ಆದ್ದರಿಂದ ಆನ್ಸರ್ ಇಲ್ಲಿ ಭಾರತ ಮಾತುಹು ಹಸ್ತೆ. ಇಲ್ಲಿ ಎರಡು ಶಬ್ದವನ್ನು ಉಪಯೋಗಿಸ್ತೀವಿ, ಪದದ್ವಯ ಆಗಿದೆ. ಭಾರತ ಮಾತುಹು ಹಸ್ತೆ, ಭಾರತ ಮಾತುಹು ಹಸ್ತೆ. ಧ್ವಜಸ್ಥಿತಃ ಕೇಶರವರ್ಣಃ ಅಸ್ಮಾನ್ ಕಿಂ ವಕ್ತುಂ ಪ್ರೇರಯತಿ. ಧ್ವಜದಲ್ಲಿರುವಂತಹ ಕೇಸರವರ್ಣ, ಆರೆಂಜ್ ಕಲರ್, ನಮ್ಮನ್ನು, ಅಸ್ಮಾನ್ ಏನನ್ನ ಹೇಳಲಿಕ್ಕೆ ಪ್ರೇರೇಪಿಸುತ್ತಾ ಇದೆ? ಇಲ್ಲಿ ಕೇಸರವರ್ಣ ಜಯತು ಸೈನಿಕಃ ಇತಿ ವಕ್ತುಂ ಅಸ್ಮಾನ್ ಪ್ರೇರಯತಿ ಅಂತ ಇದೆ. ಆದ್ದರಿಂದ ಆನ್ಸರು ಜಯತು ಸೈನಿಕಃ. ಜಯತು ಸೈನಿಕಃ. ಕೃಷಕ ಬಾಂಧವಾಃ ಭಾರತ ಭೂಮಿಂ ಕೈಃ ಸಿಂಚಂತಿ. ಕೃಷಕ ಬಾಂಧವರು ಭಾರತ ಭೂಮಿಯನ್ನ ಕೈಃ, ತೃತೀಯ ವಿಭಕ್ತಿ, ರಾಮೇಣ ರಾಮಾಭ್ಯಾಂ ರಾಮೈಹಿ ಅಂತ ಬಂತಲ್ಲ, ಕೈಹಿ ಯಾರಿಂದ, ಯಾವುದರಿಂದ ಸಿಂಚಿಸುತ್ತಾರೆ? ಕೃಷಕ ಬಾಂಧವಾಃ ಅಸ್ಮಾಕಂ ಭಾರತ ಭೂಮಿಂ ಸರ್ವದಾ ಸ್ವಸ್ವೇದಬಿಂದುಭಿಃ ಸಿಂಚಂತಿ. ಆನ್ಸರು ಸ್ವಸ್ವೇದಬಿಂದುಭಿಃ. ಸ್ವೇದ ಅಂದರೆ ಬೆವರು, ಸ್ವೇದಬಿಂದು ಬೆವರಿನ ಹನಿಗಳು. ಯಾರ ಬೆವರಿನ ಹನಿಗಳು? ಸ್ವ ಅಂದರೆ ತಮ್ಮ ಬೆವರಿನ ಹನಿಗಳಿಂದ ಸಿಂಚಿಸುತ್ತಾರೆ. ಆನ್ಸರು ಸ್ವಸ್ವೇದಬಿಂದುಭಿಃ. ಸ್ವಸ್ವೇದಬಿಂದುಭಿಃ. ಕೇಶಾಂ ಧವಲಂ ಯಶಃ ರಾಷ್ಟ್ರಧ್ವಜಸ್ಯ ಮಧ್ಯೆ ವಿಲಸತಿ. ಕೇಶಾಂ ಯಾರ, ಬಹುವಚನದಲ್ಲಿದೆ. ಕಸ್ಯ ಕಯೋಃ ಕೇಶಾಂ. ಯಾರ ಧವಲಂ ಯಶಃ, ಧವಲ ಅಂದರೆ ಬಿಳಿ ಬಣ್ಣದ, ಅಂದರೆ ಅತ್ಯಂತ ಸ್ವಚ್ಛವಾದ ಯಶಸ್ಸು, ಯಾವುದೇ ಒಂದು ಅಪಕೀರ್ತಿ ಇಲ್ಲದೆ ಬಂದಂತಹ ಯಶಸ್ಸು ರಾಷ್ಟ್ರಧ್ವಜದ ಮಧ್ಯೆ ವಿಲಸ್ತಾ ಇದೆ. ಯಾರ ಯಶಸ್ಸು ಅಂತ ಕೇಳಿದ್ರೆ ಇಲ್ಲಿ ವೈಟ್ ಕಲರ್ಗೆ ಹೋಗಬೇಕಾಗ್ತದೆ ನಾವು, ಬಿಳಿಯ ಬಣ್ಣ. ಕೇಶಾಂ
ಅಂದರೆ ವೈಜ್ಞಾನಿಕಾನಾಂ ತತ್ ಧವಲಂ ಯಶಃ ಅಂತ ಇದೆ. ಅದರಿಂದ ಆನ್ಸರು ವೈಜ್ಞಾನಿಕಾನಾಂ. ಸೂರ್ಯಃ ಕಂ ವಿನಾ ನಿತ್ಯಂ ಸಂಚರತಿ. ಸೂರ್ಯನು ಯಾರನ್ನು ಬಿಟ್ಟು ನಿತ್ಯವೂ ಸಂಚರಿಸುತ್ತಾನೆ. ಸೂರ್ಯನು ಇಲ್ಲಿ ಅಸ್ಮಿನ್ ಚಕ್ರೆ ಸೂರ್ಯಃ ವಿರಾಮಂ ವಿನಾ ನಿತ್ಯಂ ಸಂಚರತಿ. ಇಲ್ಲಿ ಕಂ ಅನ್ನುವಂಥದ್ದು ದ್ವಿತೀಯ ವಿಭಕ್ತಿ ಏಕವಚನದಲ್ಲಿ, ಯಾವುದನ್ನು ಬಿಟ್ಟು. ಸೂರ್ಯಃ ವಿರಾಮಂ ವಿನಾ, ಇಲ್ಲಿ ಆನ್ಸರು ವಿರಾಮಂ. ಮುಂದೆ ಅಧಃ ಪ್ರದತ್ತಾನಾಂ ಪ್ರಶ್ನಾನಾಂ ಪೂರ್ಣವಾಕ್ಯೇನ ಉತ್ತರಂ ಲಿಖಂತು. ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಪೂರ್ಣವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. ಮೊದಲನೆಯ ಪ್ರಶ್ನೆ, ಪವಿತ್ರಾಹ ನದ್ಯಃ ಕಾಹ. ಪವಿತ್ರವಾದ ನದಿಗಳು ಯಾವುವು? ಪವಿತ್ರಾಹ ನದ್ಯಃ ಇಲ್ಲಿ ಮೊದಲಿಗೆ ಬರುತ್ತೆ, ಸ್ಟಾರ್ಟಿಂಗ್ ಅಲ್ಲಿದೆ. ಇಲ್ಲಿ ಗಂಗಾ, ಯಮುನಾ, ಸರಸ್ವತಿ ಇವಿಷ್ಟನ್ನ ಬರೀಬೇಕು. ಸಿಂಧು, ಬ್ರಹ್ಮಪುತ್ರ, ಗಂಡಕಿ, ಮಹಾನದಿ, ನರ್ಮದಾ, ಗೋದಾವರಿ, ಕೃಷ್ಣ, ಕಾವೇರಿ ಇತ್ಯಾದಯ. ಇಲ್ಲಿ ತನಕ ಬರಿಬೇಕು. ಪವಿತ್ರಾಹ ನದ್ಯಃ ಗಂಗಾ, ಯಮುನಾ, ಸರಸ್ವತಿ, ಸಿಂಧು, ಬ್ರಹ್ಮಪುತ್ರ ಇತ್ಯಾದಯ ತನಕ ಬರಿಬೇಕಾಗ್ತದೆ ಆನ್ಸರ್. ವಿವಿಧೇಭ್ಯಃ ಪ್ರದೇಶೇಭ್ಯಃ ಜನಾಃ ಕಿಮರ್ಥಂ ಆಗಚ್ಚಂತಿ. ವಿವಿಧ ಪ್ರದೇಶಗಳಿಂದ ಜನಾಃ, ಪಂಚಮಿ ವಿಭಕ್ತಿಯಲ್ಲಿದೆ ಜನಾಃ, ಜನರು ಯಾಕೆ ಬರುತ್ತಾರೆ, ತೀರ್ಥಕ್ಷೇತ್ರಗಳಿಗೆ ಯಾಕೆ ಬರ್ತಾರೆ? ತೀರ್ಥಕ್ಷೇತ್ರಾಣಾಂ ಧೂಳಿಂ ಲಲಾಟೆ ಸ್ಥಾಪಯಿತುಂ ವಿವಿಧೇಭ್ಯಃ ಪ್ರದೇಶೇಭ್ಯಃ ಅಸಂಖ್ಯಾಃ ಜನಾಃ ಆಗಚ್ಚಂತಿ. ಇದು ಆನ್ಸರ್. ತೀರ್ಥಕ್ಷೇತ್ರಾಣಾಂ ಧೂಳಿಂ ಲಲಾಟೆ ಸ್ಥಾಪಯಿತುಂ. ಧರ್ಮಚಕ್ರಂ ಕಂ ಭಾವಂ ಬೋಧಯತಿ. ಧರ್ಮಚಕ್ರ ಯಾವ ಭಾವವನ್ನು ನಮಗೆ ಬೋಧಿಸುತ್ತದೆ? ಕೊನೆಯಲ್ಲಿ ಬರ್ತದೆ ಇಲ್ಲಿ ಧರ್ಮಚಕ್ರಂ. ಭಾವಂ ಬೋಧಯತಿ. ಏನನ್ನ? ಏತತ್ ಚಕ್ರಂ ಚಲನೀಯಂ ಕರ್ತವ್ಯ ಪಥೇ ವೈ ನ ವಿರಮ ಸತತಂ ಚಲ ಇತಿ ಭಾವಂ ಬೋಧಯತಿ. ಇದಿಷ್ಟನ್ನ ಬರಿಬೇಕು. ಚಲನೀಯಂ ಕರ್ತವ್ಯ ಪಥೇ ವೈ ನ ವಿರಮ ಸತತಂ ಚಲ. ಕೃಷಕ ಬಾಂಧವಾನಾಂ ಪರಿಶ್ರಮೇಣ ಭಾರತ ಭೂಮಿ ಕಥಂ ಸಂಜಾತ. ಕೃಷಕ ಬಾಂಧವರು ಅಂದಾಗ ಗ್ರೀನ್ ಕಲರ್ ಬರ್ತದೆ. ಇದಕ್ಕೆ ಆನ್ಸರು ಕೃಷಕ ಬಾಂಧವಾಃ ಪರಿಶ್ರಮೇಣ ಭಾರತ ಭೂಮಿ ಕಥಂ ಸಂಜಾತ, ಹೇಗೆ ಆಗ್ತದೆ ಅಂದರೆ ಹರಿತವರ್ಣಮಯಿ ಸಮೃದ್ಧ ಸಸ್ಯಶ್ಯಾಮಲಾ ಚ ಸಂಜಾತ. ಕೃಷಕ ಬಾಂಧವಾಃ ಪರಿಶ್ರಮೇಣ ಭಾರತ ಭೂಮಿ ಹರಿತವರ್ಣಮಯಿ ಸಮೃದ್ಧ ಸಸ್ಯಶ್ಯಾಮಲಾ ಚ ಸಂಜಾತ. ವಿಜ್ಞಾನಸ್ಯ ಕೇಷು ಕ್ಷೇತ್ರೇಷು ಭಾರತೀಯೈಃ ಯಶಃ ಪ್ರಾಪ್ತಂ. ವಿಜ್ಞಾನದ ಯಾವ್ಯಾವ ಕ್ಷೇತ್ರಗಳಲ್ಲಿ ಭಾರತೀಯರಿಂದ ಯಶಸ್ಸು ಪ್ರಾಪ್ತವಾಗಿದೆ? ತೃತೀಯ ವಿಭಕ್ತಿ, ಭಾರತೀಯರಿಂದ ಯಶಸ್ಸು ಸಿಕ್ಕಿದೆ. ವಿಜ್ಞಾನ ಸೈನಿಕ ಇಲ್ಲಿ ವೈಟ್ ಕಲರ್ ಇದರಲ್ಲಿ ಬರುತ್ತೆ. ಅಣುಶಾಸ್ತ್ರೇ, ಸಂಗಣಕಶಾಸ್ತ್ರೇ, ಚಿಕಿತ್ಸಾಶಾಸ್ತ್ರೇ, ಅಂತರಿಕ್ಷಶಾಸ್ತ್ರೇ, ಆಯುಧಶಾಸ್ತ್ರೇ ಇತ್ಯಾದಿಷು. ಅಂತೆ ಸರ್ವೇ ಕಿಂ ಗೀತಂ ಗಾಯಂತಿ. ಕೊನೆಯಲ್ಲಿ ಮಕ್ಕಳೆಲ್ಲರೂ ಯಾವ ಹಾಡನ್ನು ಹಾಡ್ತಾರೆ? ಅಂತೆ ಸರ್ವಂ, ಈ ಹಾಡನ್ನು, ಈ 4 ಚರಣಗಳನ್ನು 4 ಪಾದಗಳನ್ನು ಬರಿಬೇಕಾಗ್ತದೆ. ವಯಂ ಬಾಲಕ ಭಾರತ ಭಕ್ತಾಃ, ವಯಂ ಬಾಲಿಕಾ ಭಾರತ ಭಕ್ತಾಃ,
ವಯಂ ಹಿ ಸರ್ವೇ ಭಾರತ ಭಕ್ತಾ ಪೃಥ್ವೀಂ ಸ್ವರ್ಗಂ ಜೇತುಂ ಶಕ್ತಾ. ಈ ಹಾಡನ್ನು ಹಾಡ್ತಾರೆ. ಮುಂದೆ ರೇಖಾಂಕಿತಾನಿ ಪದಾನಿ ಆಶ್ರಿತ್ಯ ಉದಾಹರಣಾನುಸಾರಂ ಪ್ರಶ್ನ ನಿರ್ಮಾಣಂ ಕುರುವಂತು. ಇಲ್ಲಿ ಒಂದು ಲೈನ್ ಅನ್ನು ಹಾಕಿದ್ದಾರೆ. ಯಾವ ಶಬ್ದಕ್ಕೆ ಲೈನ್ ಹಾಕಿದಾರೋ ಅದರನ್ನ ಒಂದು ಕ್ವಶನ್ ಆಗಿ ತಗೊಂಡು ಹೇಗೆ ಅಂದರೆ ಕ್ವಶನ್ ಮಾಡಿದಾಗ ಅದಕ್ಕೆ ಆನ್ಸರು ಈ ಶಬ್ದ ಆನ್ಸರ್ ಆಗಿ ಬರಬೇಕು. ಉದಾಹರಣೆಗೆ ಅಸ್ಮಾಕಂ ವತ್ಸಲ ಭಾರತ ಮಾತಾ, ಅಸ್ಮಾಕಂಗೆ ಲೈನ್ ಹಾಕಿದ್ದಾರೆ. ವತ್ಸಲ ಭಾರತ ಮಾತಾ, ಅಸ್ಮಾಕಂ ಅಂದಾಗ ಅದು ಯಾವ ವಿಭಕ್ತಿಯಲ್ಲಿದೆ ನೋಡಬೇಕು. ನಮ್ಮ, ಇದು ಷಷ್ಠಿ ವಿಭಕ್ತಿಯಲ್ಲಿದೆ, ಬಹುವಚನದಲ್ಲಿದೆ. ಆದ್ದರಿಂದ ಪ್ರಶ್ನೆ ಅನ್ನುವಂಥದ್ದು ಷಷ್ಠಿ ವಿಭಕ್ತಿ ಬಹುವಚನದಲ್ಲಿ ಬರಬೇಕು. ಹಾಗೆ ಇಲ್ಲಿ ಅಸ್ಮಾಕಂ ಅಂದಾಗ ಪುಲ್ಲಿಂಗದಲ್ಲಿ ತಗೊಬಹುದು. ಕೇಶಾಂ ವತ್ಸಲ ಭಾರತ ಮಾತಾ ಆಯಿತು. ಇಲ್ಲಿ ಕೇಶಾಂ ಅನ್ನುವಂಥದ್ದು ಕ್ವಶನ್ ಆಗಿದೆ. ಹಾಗೆ ಸಮುದ್ರ ಭಾರತ ಮಾತು ಚರಣೌ ಪ್ರಕ್ಷಾಳಯತಿ. ಸಮುದ್ರ ಭಾರತ ಮಾತು, ಭಾರತ ಮಾತೆಯ ಚರಣವನ್ನು ತೊಳೆಯುತ್ತದೆ ಅಂತ ಅರ್ಥ. ಇಲ್ಲಿ ಭಾರತ ಮಾತು ಇದು ಷಷ್ಠಿ ವಿಭಕ್ತಿ ಏಕವಚನ. ಆದರೆ ಇದು ಯಾವ ಲಿಂಗದಲ್ಲಿದೆ ಅಂತಲೂ ನೋಡಬೇಕು. ಭಾರತ ಮಾತಾ ಅನ್ನುವಂಥದ್ದು ಸ್ತ್ರೀಲಿಂಗ ಆಗಿರೋದ್ರಿಂದ ಕ್ವಶನ್ ಸಹ ಸ್ತ್ರೀಲಿಂಗ ಷಷ್ಠಿ ವಿಭಕ್ತಿ ಏಕವಚನದಲ್ಲಿ ಇರಬೇಕು. ಕಸ್ಯಾಹ, ಸಮುದ್ರ ಕಸ್ಯಾಹ ಚರಣೌ ಪ್ರಕ್ಷಾಳಯತಿ. ಇಲ್ಲಿ ಕಸ್ಯಾಹ, ಕಸ್ಯಾಹ ಚರಣೌ, ಸಮುದ್ರ ಕಸ್ಯಾಹ ಚರಣೌ ಪ್ರಕ್ಷಾಳಯತಿ. ಕ್ವಶನ್. ಇದೇ ರೀತಿ ಜನಾಃ ತೀರ್ಥಕ್ಷೇತ್ರಾಣಾಂ ಧೂಳಿಂ ಲಲಾಟೆ ಸ್ಥಾಪಯಂತಿ. ಜನಾಃ ತೀರ್ಥಕ್ಷೇತ್ರಾಣಾಂ ಧೂಳಿಂ, ಎಲ್ಲಿ ತೀರ್ಥಕ್ಷೇತ್ರದ ಧೂಳನ್ನು ಎಲ್ಲಿ ಸ್ಥಾಪಿಸುತ್ತಾರೆ, ಎಲ್ಲಿ ಇಟ್ಕೊಳ್ತಾರೆ ಅನ್ನೋದು ಕ್ವಶನ್ ಆಗಬೇಕು. ಲಲಾಟೆ ಅಂದಾಗ ಇದು ಸಪ್ತಮಿ ವಿಭಕ್ತಿ ಏಕವಚನದಲ್ಲಿದೆ. ಹಾಗೆ ಲಲಾಟಂ ಅನ್ನುವಂಥದ್ದು ನಪುಂಸಕಲಿಂಗ ಅಥವಾ ಲಲಾಟಃ ಅಂತ ತಗೊಬೋದು. ಪುಲ್ಲಿಂಗದಲ್ಲಿ ತಗೊಂಡ್ರು ಸಹ ಕ್ವಶನ್ ಸೇಮ್ ಆಗ್ತದೆ. ಕುತ್ರ ಅಂತ ಹೇಳ್ಬೋದು, ಎಲ್ಲಿ. ಇದು ಸಪ್ತಮಿ ವಿಭಕ್ತಿಯಲ್ಲಿ ಕಸ್ಮಿನ್ ಅಂತ ತಗೊಳಕ್ಕಾಗಲ್ಲ. ಇಲ್ಲಿ ಕುತ್ರ, ಎಲ್ಲಿ ಅಂತ ಬರಬೇಕಾಗ್ತದೆ. ಕುತ್ರ ಎನ್ನುವಂತಹ ಶಬ್ದವನ್ನು ಉಪಯೋಗಿಸ್ಬೇಕು. ಆದ್ದರಿಂದ ಮೊದಲಿಗೆ ಇದೆಲ್ಲ ಬರೆದು ಜನಾಃ ತೀರ್ಥಕ್ಷೇತ್ರಾಣಾಂ ಧೂಳಿಂ ಕುತ್ರ ಸ್ಥಾಪಯಂತಿ, ಇವಿಷ್ಟನ್ನ ಬರಿಬೇಕು. ನಾನು ಇಲ್ಲಿ ಬರೀ ಕ್ವಶನ್ ಅನ್ನ ಮಾತ್ರ ಬರಿತೀನಿ. ಕುತ್ರ. ಹಾಗೆ ವೀರಾಹ ಭಾರತ ಮಾತು ಸರ್ವದಾ ಸೇವಾಂ ಕೃತವಂತಹ. ಅಂಡರ್ಲೈನ್ಗೆ ಏನು ಕ್ವಶನ್ ಬರಬೇಕು ಅದನ್ನು ಮಾತ್ರ ನಾನಿಲ್ಲಿ ಬರಿತೀನಿ. ಉಳಿದದ್ದೆಲ್ಲವನ್ನ ಅದೇ ರೀತಿ ಸೇಮ್ ಡಿಟ್ಟು ಕಾಪಿ ಮಾಡಬೇಕಾಗ್ತದೆ. ವೀರಾಹ, ವೀರರು ಭಾರತ ಮಾತೆಯ ಸೇವೆಯನ್ನ ಯಾವಾಗಲೂ ಮಾಡ್ತಾರೆ. ಯಾರು ಭಾರತ ಮಾತೆಯ ಸೇವೆಯನ್ನ ಯಾವಾಗಲೂ ಮಾಡ್ತಾರೆ, ಯಾರು ಅಂದಾಗ ಇಲ್ಲಿ ವೀರಾಹ ಪುಲ್ಲಿಂಗ ಶಬ್ದ, ಪ್ರಥಮ ಪುರುಷ ಏಕವಚನದಲ್ಲಿ ಬಹುವಚನದಲ್ಲಿದೆ. ಆದ್ದರಿಂದ ಕ್ವಶನ್ ಸಹ ಕಹ ಕೌ ಕೆ ಬಹುವಚನದಲ್ಲಿ ಕೆ ಅಂತ ಆಗ್ತದೆ. ಕೆ ಭಾರತ ಮಾತು ಸರ್ವದಾ ಸೇವಾಂ ಕೃತವಂತಹ. ಕೆ ಕೆ ಭಾರತ ಮಾತು ಸರ್ವದಾ ಸೇವಾಂ ಕೃತವಂತಹ ಹೇಳಿ ಕ್ವಶನ್ ಮಾರ್ಕ್ ಹಾಕಬೇಕು. ಜಯತು ಕೃಷಕಃ ಇತಿ ವಕ್ತುಂ ಅಸ್ಮಾನ್ ಪ್ರೇರಯತಿ. ಜಯತು ಕೃಷಕಃ ಅಂತ ಹೇಳಲಿಕ್ಕೆ ನಮ್ಮನ್ನ, ಅಸ್ಮಾನ್ ನಮ್ಮನ್ನು ದ್ವಿತೀಯ ವಿಭಕ್ತಿ ಏಕವಚನದಲ್ಲಿದೆ, ಪ್ರೇರೇಪಿಸ್ತದೆ. ಆದ್ದರಿಂದ ಅಸ್ಮಾನ್ ಇದನ್ನ ಕ್ವಶನ್ ಆಗಿ ಹೇಗೆ ಪರಿವರ್ತನೆ ಮಾಡಬಹುದು? ಕಂ ಪ್ರೇರಯತಿ. ಕಹ ಕೌ ಕೆ ಕಂ ದ್ವಿತೀಯ ವಿಭಕ್ತಿಯಲ್ಲಿ ಕಂ ಕೌ ಕಾನ್ ಅಂತ ಆಗುತ್ತೆ. ಇಲ್ಲಿ ಅಸ್ಮಾನ್ ಆಗಿರೋದ್ರಿಂದ ಕಾನ್ ಯಾರನ್ನು ಪ್ರೇರೇಪಿಸ್ತದೆ.
ಹಾಗೆ ನದಿ ಕಷ್ಟಾನಿ ಸಹಮಾನ ಪ್ರವಹತಿ. ನದಿ ಕಷ್ಟವನ್ನ ಸಹಿಸಿಕೊಳ್ಳುತ್ತಾ ಪ್ರವಹಿಸ್ತದೆ. ಯಾವುದು ಕಷ್ಟವನ್ನ ಸಹಿಸ್ತಾ ಪ್ರವಹಿಸ್ತದೆ ಅನ್ನೋದು ಕ್ವಶನ್ ಮಾಡಬೇಕಿಲ್ಲಿ. ಇಲ್ಲಿ ಯಾವುದು ಅಂದಾಗ ನದಿ ಶಬ್ದ ಈಕಾರ ಅಂತ ಸ್ತ್ರೀಲಿಂಗ, ಪ್ರಥಮ ವಿಭಕ್ತಿ ಏಕವಚನದಲ್ಲಿ. ಆದ್ದರಿಂದ ಸ್ತ್ರೀಲಿಂಗ ಏಕವಚನದಲ್ಲಿ ಕ್ವಶನ್ ಕೇಳಬೇಕಂದ್ರೆ ಕಾ ಕೆ ಕಾಹ ಆಗ್ತದೆ. ಅದರಿಂದ ಕಾ ಕಷ್ಟಾನಿ ಸಹಮಾನ ಪ್ರವಹತಿ ಅಂತ ಆಗ್ತದೆ. ಕಾ ಕ್ವಶನ್ನು ಕಾ ಆಗ್ತದೆ. ವಯಂ ಗೌರವವರ್ಧನಾರ್ಥಂ ಪ್ರಯತ್ನಂ ಕುರ್ಮಃ. ನಾವು ಗೌರವವನ್ನು ಜಾಸ್ತಿ ಮಾಡಿಸ್ಲಿಕ್ಕೆ, ಭಾರತ ಮಾತೆಯ ಗೌರವವನ್ನು ವರ್ಧಿಸಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಪ್ರಯತ್ನಂ, ಭಾರತ ಮಾತೆಯ ಗೌರವವನ್ನು ಹೆಚ್ಚಿಸಲಿಕ್ಕೆ ಏನನ್ನು ಮಾಡೋಣ? ಏನನ್ನು, ಪ್ರಯತ್ನವನ್ನು ದ್ವಿತೀಯ ವಿಭಕ್ತಿಯಲ್ಲಿದೆ, ಏಕವಚನದಲ್ಲಿದೆ. ನಪುಂಸಕಲಿಂಗ ಪ್ರಯತ್ನಂ. ನಪುಂಸಕಲಿಂಗ ಆದರೆ ಕಿಂ ಕೆ ಕಾನಿ, ಕಿಂ ಕೆ ಕಾನಿ. ದ್ವಿತೀಯ ವಿಭಕ್ತಿಯಲ್ಲೂ ಕಿಂ ಅಂತಲೇ ಆಗ್ತದೆ. ಆದ್ದರಿಂದ ವಯಂ ಗೌರವವರ್ಧನಾರ್ಥಂ ಕಿಂ ಕುರ್ಮಃ. ಇಲ್ಲಿ ಕಿಂ ಮಧ್ಯದಲ್ಲಿ ಕಿಂ ಕುರ್ಮಃ. ಉಳಿದದ್ದನ್ನೆಲ್ಲ ಇಲ್ಲಿಂದ ತಗೊಂಡು ಕಂಪ್ಲೀಟ್ ಮಾಡಬೇಕು. ಮುಂದೆ ಅಧಃ ಪ್ರದತ್ತಾನಾಂ ಶಬ್ದಾನಾಂ ಉದಾಹರಣಾನುಸಾರಂ ರಿಕ್ತಸ್ಥಾನೇಶು ರೂಪಾಣಿ ಲಿಖಂತು. ಇಲ್ಲಿ ಶಬ್ದವನ್ನು ಕೊಟ್ಟಿದ್ದಾರೆ, ಒಂದೆರಡು ರೂಪವನ್ನು ಕೊಟ್ಟಿದ್ದಾರೆ, ಹಾಗೆ ಯಾವ ವಿಭಕ್ತಿಯಲ್ಲಿದೆ ಅನ್ನೋದನ್ನು ಸಹ ಹೇಳಿದ್ದಾರೆ. ಚರಣಂ ಚರಣೌ ಡ್ಯಾಶ್ ದ್ವಿತೀಯ ವಿಭಕ್ತಿಯಲ್ಲಿದೆ. ಚರಣೌ ಅಂತ ಬಂದ ತಕ್ಷಣ ಗೊತ್ತಾಗ್ತದೆ ಇದು ಪುಲ್ಲಿಂಗ ಶಬ್ದ ಅಂತ ಗೊತ್ತಾಗ್ತದೆ. ಚರಣಂ ಚರಣೌ ಚರಣಾನ್ ಅಂತ ಆಗ್ತದೆ. ಹಾಗೆ ನದಿ ಡ್ಯಾಶ್ ನದ್ಯ ಪ್ರಥಮ ವಿಭಕ್ತಿಯಲ್ಲಿದೆ. ನದಿ ನದ್ಯೌ ನದ್ಯ ಅಂತ ಆಗ್ತದೆ. ಲಲಾಟೆ ಸಪ್ತಮಿ ವಿಭಕ್ತಿಯಲ್ಲಿ ಹೇಳಬೇಕು. ಲಲಾಟ ಪುಲ್ಲಿಂಗ ಆಗಿರೋದ್ರಿಂದ ಸಪ್ತಮಿ ವಿಭಕ್ತಿಯಲ್ಲಿ ಲಲಾಟೆ, ಲಲಾಟಾನಾಂ ಲಲಾಟೇಶು, ಲಲಾಟೆ ಲಲಾಟಯೋಹೋ ಲಲಾಟೇಶು ಅಂತ ಆಗ್ತದೆ. ಲಲಾಟಯೋಹೋ ಲಲಾಟೇಶು. ದೇಶಾಯ ಚತುರ್ಥಿ ವಿಭಕ್ತಿಯಲ್ಲಿದೆ. ದೇಶ ಶಬ್ದ ಪುಲ್ಲಿಂಗ, ಚತುರ್ಥಿ ವಿಭಕ್ತಿಯಲ್ಲಿ ದೇಶಾಯ ದೇಶಾಭ್ಯಾಂ ದೇಶೇಭ್ಯ ಅಂತ ಆಗ್ತದೆ. ಚಕ್ರಂ, ಚಕ್ರಂ ಪ್ರಥಮ ವಿಭಕ್ತಿಯಲ್ಲಿದೆ. ಚಕ್ರಂ ಅನ್ನುವಂಥದ್ದು ನಪುಂಸಕಲಿಂಗ. ಚಕ್ರಂ ಚಕ್ರೇ ಚಕ್ರಾಣಿ ಅಂತ ಆಗ್ತದೆ. ಡ್ಯಾಶ್ ವೈಜ್ಞಾನಿಕೈಹಿ ತೃತೀಯ ವಿಭಕ್ತಿ. ವೈಜ್ಞಾನಿಕೈಹಿ ಅಂತ ಬಂದಾಗ ಇಲ್ಲಿ ಪುಲ್ಲಿಂಗ ಶಬ್ದ. ರಾಮೇಣ ರಾಮಾಭ್ಯಾಂ ರಾಮೈಹಿ, ಅದರಿಂದ ವೈಜ್ಞಾನಿಕೇನ ವೈಜ್ಞಾನಿಕಾಭ್ಯಾಂ ವೈಜ್ಞಾನಿಕೈಹಿ. ಅಹಂ ಪ್ರಥಮ ವಿಭಕ್ತಿ. ಅಹಂ ಉತ್ತಮ ಪುರುಷ ಇದು, ಸಾರಿ ಅಹಂ. ಅಹಂ ಆವಾಂ ವಯಂ. ಅಸ್ಮತ್ ಶಬ್ದ ಅಹಂ ಆವಾಂ ವಯಂ. ವಿಜ್ಞಾನಸ್ಯ ಷಷ್ಠಿ ವಿಭಕ್ತಿ. ವಿಜ್ಞಾನಸ್ಯ ವಿಜ್ಞಾನಯೋಃ ವಿಜ್ಞಾನಾನಾಂ ಅಂತ ಆಗ್ತದೆ. ವಿಜ್ಞಾನಸ್ಯ ವಿಜ್ಞಾನಯೋಃ ವಿಜ್ಞಾನಾನಾಂ. ಅಧಃ ಪ್ರದತ್ತಾನಿ ವಾಕ್ಯಾನಿ ಪಠಿತ್ವಾ ಮಾತೃಭಾಷಾಯಾಂ ಪ್ರಾಂತೀಯ ಭಾಷಾಯಾಂ ಆಂಗ್ಲ ಭಾಷಾಯಾಂ ವ ಅನುವಾದಂ ಕುರ್ವಂತು. ಕೆಳಗೆ ಕೊಟ್ಟಿರುವ ಸೆಂಟೆನ್ಸ್ಗಳನ್ನು ಸಂಸ್ಕೃತದಲ್ಲಿ ಕೊಟ್ಟಿದ್ದಾರೆ. ಅದರ ಟ್ರಾನ್ಸ್ಲೇಷನನ್ನು ಮಾತೃಭಾಷೆ ಕನ್ನಡ ಇರಬಹುದು ಅಥವಾ ಪ್ರಾಂತೀಯ ಭಾಷೆ ಅಂದರೆ ನೀವು ಯಾವ ಪ್ಲೇಸಲ್ಲಿ ವಾಸ ಮಾಡ್ತಿದ್ದೀರ ಆ ಪ್ಲೇಸಿನ ಭಾಷೆ, ಅಥವಾ ಆಂಗ್ಲ ಭಾಷೆ ಇಂಗ್ಲೀಷಲ್ಲಿ ಅನುವಾದವನ್ನು ಮಾಡಬೇಕು. ನಾನು ಇಲ್ಲಿ ಕನ್ನಡ ಅನುವಾದವನ್ನು ಕೊಡ್ತಾ ಇದ್ದೇನೆ. ಭಾರತ ಭೂಮೌ ಪವಿತ್ರಾಹ ನದ್ಯಃ ಪ್ರವಹಂತಿ. ಭಾರತ ಭೂಮೌ, ಭೂಮೌ ಅಂದರೆ ಸಪ್ತಮಿ ವಿಭಕ್ತಿಯಲ್ಲಿದೆ. ಭಾರತ ಭೂಮಿಯಲ್ಲಿ ಪವಿತ್ರವಾದ ನದಿಗಳು ಪ್ರವಹಂತಿ ಬಹುವಚನದಲ್ಲಿದೆ. ಪ್ರವಹಿಸುತ್ತವೆ ಅಥವಾ ಹರಿಯುತ್ತವೆ ಅಂತ ಬರೀಬಹುದು. ಭಾರತ ಭೂಮಿಯಲ್ಲಿ ಪವಿತ್ರವಾದ ನದಿಗಳು ಹರಿಯುತ್ತವೆ.
ಭಾರತಸ್ಯ ಮಸ್ತಕೆ ಹಿಮಾಲಯಃ ಮುಕುಟರೂಪೇಣ ಶೋಭತೆ. ಭಾರತಸ್ಯ ಮಸ್ತಕೆ, ಭಾರತದ ಮಸ್ತಕ ಅಂದರೆ ತಲೆ, ತಲೆಯಲ್ಲಿ ಹಿಮಾಲಯವು ಮುಕುಟರೂಪೇಣ, ತೃತೀಯ ವಿಭಕ್ತಿಯಲ್ಲಿದೆ. ಮುಕುಟ ಅಂದರೆ ಕಿರೀಟದಂತೆ, ಕಿರೀಟದ ರೂಪದಲ್ಲಿ ಶೋಭಿಸ್ತಾ ಇದೆ, ಶೋಭಿಸುತ್ತದೆ. ಆದ್ದರಿಂದ ಭಾರತದ ತಲೆಯ ಮೇಲೆ ಹಿಮಾಲಯವು ಕಿರೀಟದಂತೆ ಶೋಭಿಸುತ್ತದೆ. ಮುಂದೆ ಭಾರತ ಭೂಮೌ ಶ್ರೇಷ್ಠಾಃ ಪರ್ವತಾಃ ವಿರಾಜಂತೆ. ಭಾರತ ಭೂಮಿಯಲ್ಲಿ ಶ್ರೇಷ್ಠವಾದ ಪರ್ವತಗಳು, ಬಹುವಚನದಲ್ಲಿದೆ, ವಿರಾಜಿಸುತ್ತವೆ. ಇದು ಸಹ ಬಹುವಚನ ಕ್ರಿಯಾಪದ. ಭಾರತದಲ್ಲಿ ಅಥವಾ ಭಾರತ ಭೂಮಿಯಲ್ಲಿ ಶ್ರೇಷ್ಠವಾದ ಪರ್ವತಗಳು ವಿರಾಜಿಸುತ್ತವೆ. ರಾಷ್ಟ್ರಧ್ವಜೆ ಕೇಶರಃ ಶ್ವೇತಃ ಹರಿತಃ ಚ ವರ್ಣಾಃ ಸಂತಿ. ರಾಷ್ಟ್ರಧ್ವಜೆ ಸಪ್ತಮಿ ವಿಭಕ್ತಿ, ಇದು ಸಹ ಸಪ್ತಮಿ ವಿಭಕ್ತಿ. ಇಕಾರ ಅಂತ ಸ್ತ್ರೀಲಿಂಗ ಆಗಿರೋದ್ರಿಂದ ಭೂಮೌ ಅಂತಾಯಿತು ಅಲ್ಲಿ. ಇಲ್ಲಿ ರಾಷ್ಟ್ರಧ್ವಜದಲ್ಲಿ ಕೇಸರಿ, ಬಿಳಿ, ಹಸಿರು ಬಣ್ಣಗಳು ಇವೆ. ಇಲ್ಲಿ ಚ ಅಂದರೆ ಮತ್ತು ಹಸಿರು ಬಣ್ಣಗಳು ಇವೆ. ರಾಷ್ಟ್ರಧ್ವಜದಲ್ಲಿ ಕೇಸರಿ, ಬಿಳಿ ಮತ್ತು ಹಸಿರು ಬಣ್ಣಗಳು ಇವೆ. ವಯಂ ಭಾರತೆ ಜನ್ಮ ಪ್ರಾಪ್ತವಂತಹ. ವಯಂ ನಾವು ಭಾರತದಲ್ಲಿ ಜನ್ಮವನ್ನು ಪಡೆದಿದ್ದೇವೆ. ಪ್ರಾಪ್ತವಂತಹ ಆಲ್ರೆಡಿ ಪಡೆದಿದ್ದೇವೆ. ಇವಿಷ್ಟು ಇದರ ಆನ್ಸರ್ ಆಗ್ತದೆ. ಭಾರತ ಭೂಮಿಯಲ್ಲಿ ಪವಿತ್ರವಾದ ನದಿಗಳು ಹರಿಯುತ್ತವೆ. ಭಾರತದ ತಲೆಯ ಮೇಲೆ ಹಿಮಾಲಯವು ಕಿರೀಟದಂತೆ ಶೋಭಿಸುತ್ತದೆ. ಭಾರತ ಭೂಮಿಯಲ್ಲಿ ಶ್ರೇಷ್ಠವಾದ ಪರ್ವತಗಳು ವಿರಾಜಿಸುತ್ತವೆ. ರಾಷ್ಟ್ರಧ್ವಜದಲ್ಲಿ ಕೇಸರಿ, ಬಿಳಿ ಮತ್ತು ಹಸಿರು ಬಣ್ಣಗಳು ಇವೆ. ನಾವು ಭಾರತದಲ್ಲಿ ಜನ್ಮವನ್ನು ಪಡೆದಿದ್ದೇವೆ. ಮುಂದೆ ಅಧಃ ಪ್ರದತ್ತಾನಾಂ ಶಬ್ದಾನಾಂ ಉದಾಹರಣಾನುಸಾರಂ ವಿಭಕ್ತಿಂ ವಚನಂ ಚ ಲಿಖಂತು. ಇಲ್ಲಿ ಶಬ್ದವನ್ನು ಕೊಟ್ಟಿದ್ದಾರೆ, ಅದು ಆ ಶಬ್ದ ಯಾವ ವಿಭಕ್ತಿ ಯಾವ ವಚನದಲ್ಲಿದೆ ಅಂತ ಹೇಳಬೇಕು. ನೌನ್ ಭಾರತ ಮಾತಾ ಅಂತ ಇದೆ ಇಲ್ಲಿ, ಇದು ಪ್ರಥಮ ವಿಭಕ್ತಿ ಏಕವಚನದಲ್ಲಿದೆ. ಹಾಗೆ ನದ್ಯಃ, ನದಿ ಶಬ್ದ ಈಕಾರ ಅಂತ ಸ್ತ್ರೀಲಿಂಗ ಆದ್ರಿಂದ ನದಿ, ನದ್ಯೌ, ನದ್ಯಃ ಇದು ಸಹ ಪ್ರಥಮ ವಿಭಕ್ತಿಯಲ್ಲಿದೆ, ಆದರೆ ಬಹುವಚನದಲ್ಲಿದೆ. ಲಲಾಟೆ, ಲಲಾಟಃ ಪುಲ್ಲಿಂಗ ಆಗಿರೋದ್ರಿಂದ ಲಲಾಟೆ ಸಪ್ತಮಿ ವಿಭಕ್ತಿ ಏಕವಚನದಲ್ಲಿ ಇದೆ. ಮುಂದೆ ತೀರ್ಥಕ್ಷೇತ್ರಾಣಂ, ಇಲ್ಲಿ ಕ್ಷೇತ್ರ ಶಬ್ದ ತಗೊಂಡ್ರೆ ಕ್ಷೇತ್ರಾಣಂ, ಕ್ಷೇತ್ರಂ ನಪುಂಸಕಲಿಂಗ, ಕ್ಷೇತ್ರಾಣಂ ಕ್ಷೇತ್ರಸ್ಯ ಕ್ಷೇತ್ರಯೋಃ ಕ್ಷೇತ್ರಾಣಂ ಷಷ್ಠಿ ವಿಭಕ್ತಿ ಬಹುವಚನದಲ್ಲಿ ಇದೆ. ಇದು ಷಷ್ಠಿ ವಿಭಕ್ತಿ ಬಹುವಚನ. ದೇಶಸ್ಯ ಇದು ಸಹ ಏಕವಚನದಲ್ಲಿದೆ. ದೇಶಃ ಶಬ್ದ ಪುಲ್ಲಿಂಗ, ದೇಶಸ್ಯ ದೇಶಯೋಃ ದೇಶಾನಾಂ, ಅದರಿಂದ ಷಷ್ಠಿ ವಿಭಕ್ತಿ ಏಕವಚನದಲ್ಲಿದೆ. ಇದು ಬಲಿದಾನಂ, ಇಲ್ಲಿ ದಾನಂ ಶಬ್ದ ನಪುಂಸಕಲಿಂಗ, ಆದ್ದರಿಂದ ಪ್ರಥಮ ವಿಭಕ್ತಿ ದ್ವಿತೀಯ ವಿಭಕ್ತಿ ಎರಡರಲ್ಲೂ ಸೇಮ್ ರೂಪ ಇದೆ. ದಾನಂ, ದಾನೆ, ದಾನಾನಿ, ದಾನಂ, ದಾನೆ, ದಾನಾನಿ. ಆದರೆ ಇಲ್ಲಿ ಚಾಪ್ಟರ್ನಲ್ಲಿ ಇದು ದ್ವಿತೀಯ ವಿಭಕ್ತಿ ಏಕವಚನಕ್ಕೆ ಬರುತ್ತೆ, ಬಲಿದಾನವನ್ನು ಅಂತ, ಆದ್ದರಿಂದ ದ್ವಿತೀಯ ವಿಭಕ್ತಿ ಏಕವಚನ. ಕೃಷಿವಲ ಬಾಂಧವಾಹ, ಬಾಂಧವಃ ಅನ್ನುವಂಥದ್ದು ಪುಲ್ಲಿಂಗ ಶಬ್ದ, ಇಲ್ಲಿ ಬಾಂಧವಾಹ, ಅದರಿಂದ ಪ್ರಥಮ ವಿಭಕ್ತಿ ಬಹುವಚನದಲ್ಲಿ ಇದೆ. ಕೃಷಿವಲ ಬಾಂಧವಾಹ ಅನ್ನುವಂಥದ್ದು ಪ್ರಥಮ ವಿಭಕ್ತಿ ಬಹುವಚನ. ಅಸ್ಮಾನ್, ಇದು ಅಸ್ಮದ್ ಶಬ್ದದ ದ್ವಿತೀಯ ವಿಭಕ್ತಿ ಬಹುವಚನ. ಮಾಂ, ಆವಾಂ, ಅಸ್ಮಾನ್, ಸೊ ದ್ವಿತೀಯ ವಿಭಕ್ತಿ ಬಹುವಚನದಲ್ಲಿ ಇದೆ. ಇದು ಕ್ಷೇತ್ರೇಷು, ಆಗಲೇ ನೋಡಿದ ಹಾಗೆ ಕ್ಷೇತ್ರ ಶಬ್ದ ನಪುಂಸಕಲಿಂಗ, ಕ್ಷೇತ್ರಂ, ಆದರೆ ನಪುಂಸಕಲಿಂಗದ ವಿಭಕ್ತಿ ಮತ್ತು ಪುಲ್ಲಿಂಗ ಶಬ್ದದ ವಿಭಕ್ತಿಗಳು ಪ್ರಥಮ ದ್ವಿತೀಯ ಬಿಟ್ಟು ಮತ್ತೆಲ್ಲದರಲ್ಲೂ ಸೇಮ್ ಇರೋದ್ರಿಂದ ಕ್ಷೇತ್ರೇಷು ಇದು ಸಪ್ತಮಿ ವಿಭಕ್ತಿಯಲ್ಲಿ ಬರ್ತಾ ಇದೆ.
ಕ್ಷೇತ್ರೇ ಕ್ಷೇತ್ರಯೋಃ ಕ್ಷೇತ್ರೇಷು ಸಪ್ತಮಿ ವಿಭಕ್ತಿ ಬಹುವಚನ ಇದು. ಇದಿಷ್ಟು ಇದರ ಆನ್ಸರ್ ಆಗ್ತದೆ. ಮುಂದೆ ಪಾಠೆ ಪ್ರಯುಕ್ತಾನಿ ಕ್ರಿಯಾಪದಾನಿ ರಿಕ್ತಸ್ಥಾನೇಷು ಲಿಖಂತು. ಪಾಠದಲ್ಲಿ ಕೊಟ್ಟಿರುವಂತಹ ಚಾಪ್ಟರ್ನಲ್ಲಿ ಬಂದಿರುವಂತಹ ವರ್ಬ್ಸ್ ಕ್ರಿಯಾಪದಗಳನ್ನು ಇಲ್ಲಿ ನಾವು ಬರಿಬೇಕಾಗ್ತದೆ. ಇಲ್ಲಿ ಒಂದಿಷ್ಟು ಜಾಗವನ್ನು ಕೊಟ್ಟಿದ್ದಾರೆ. ಯಾವುದೆಲ್ಲ ಕ್ರಿಯಾಪದಗಳು ಬರ್ತಾ ಇದ್ದಾವೆ ಅಂತ ನೋಡೋಣ. ಬಹಳಷ್ಟು ಕ್ರಿಯಾಪದಗಳು ಇವೆ. ಇಲ್ಲಿ ಶೃಣುಮಃ ಕೊಟ್ಟಿದ್ದಾರೆ, ಜಾನೀಮಃ, ಹಾಗೆ ಅಸ್ತಿ, ಲಿಖಿತವಾನ್, ವರ್ತತೆ, ಕರೋಮಿ. ಹಾಗೆ ರಿಪೀಟ್ ಆಗಿರೋದನ್ನ ಮತ್ತೆ ಹೇಳೋದು ಬೇಡ. ಮುಂದೆ ನೆಕ್ಸ್ಟ್ ಇದರಲ್ಲಿ ತಗೊಂಡ್ರೆ ಇಲ್ಲಿ ಇಚ್ಛಾವಹ, ಜಾನೀಮಃ ಆಗಿದೆ ಆಲ್ರೆಡಿ. ಗಾಯಂತಿ, ಭವಾಮಹ, ಶೋಭತೆ, ಪ್ರಕ್ಷಾಲಯತಿ, ಹಾಗೆ ಪ್ರವಹಂತಿ, ಸುಶೋಭಂತೆ, ಆಗಚ್ಚಂತಿ, ವಿಲಸತಿ, ವಿರಾಜಂತೆ, ಶೋಭತೆ ಆಲ್ರೆಡಿ ಆಗಿದೆ ಅನ್ಸುತ್ತೆ, ಪ್ರಯಚ್ಛಂತಿ, ಕೃತವಂತಹ, ಅರ್ಪಿತವಂತಹ, ಸೂಚಯತಿ, ಪ್ರೇರಯತಿ, ಸಿಂಚಂತಿ, ಸಂಜಾತ, ವಿರಾಜತೆ, ಪ್ರೇರಯತಿ ಆಗಿದೆ ಆಲ್ರೆಡಿ. ವಿಲಸತಿ ಆಗಿದೆ, ಪರಿಪೋಷಯತಿ, ಪ್ರೇರಯತಿ ಮತ್ತೆ ಇದೆ, ಸಂತಿ, ಬೋಧಯತಿ, ಪ್ರವಹತಿ ಆಗಿದೆ, ಪ್ರಯಚ್ಛತಿ ಆಗಿದೆ ಅನಿಸುತ್ತೆ. ಹಾಗೆ ಪ್ರಾಪ್ತವಂತಹ, ಕುರ್ಮಃ, ಗಾಯಾಮಃ. ಇವಿಷ್ಟು ಇಲ್ಲಿ ಬರುವಂತಹ ಕ್ರಿಯಾಪದಗಳು. ಮುಂದೆ ಅಧಃ ಪ್ರದತ್ತಾನಾಂ ಕ್ರಿಯಾಪದಾನಾಂ ತ್ರಿಷು ಪುರುಷೇಷು ತ್ರಿಷು ವಚನೇಷು ಚ ಲಟ್ಲಕಾರಸ್ಯ ರೂಪಾಣಿ ಲಿಖಂತು. ಇಲ್ಲಿ ಲಟ್ಲಕಾರದ 3 ಪುರುಷ ವಚನಗಳಲ್ಲಿ ಬರಿಬೇಕು. ಭವತಿ, ಲಾಸ್ಟ್ ಇಯರ್ 6th ಸ್ಟ್ಯಾಂಡರ್ಡ್ ಅಲ್ಲಿ ಆಗಿರುವಂತಹ ವಿಷಯ ಇದು. ಭವತಿ, ಭವತಃ, ಭವಂತಿ, ಭವಸಿ, ಭವತಃ, ಭವಥ, ಭವಾಮಿ, ಭವಾವಹ, ಭವಾಮಹ ಅಂತ ಆಗ್ತದೆ. ನೆಕ್ಸ್ಟು ಅಸ್ತಿ, ಇದೆ ಅಂತ. ಇಲ್ಲಿ ಭವತಿ ಅಂದರೆ ಆಗ್ತದೆ ಅಂತ. ಅಸ್ತಿ, ಅಸ್ತಿ, ಸ್ತಃ, ಸಂತಿ, ಅಸಿ, ಸ್ಥಃ, ಸ್ಥ, ಅಸ್ಮಿ, ಸ್ವಃ, ಸ್ಮಃ ಅಂತ ಆಗ್ತದೆ. ಹಾಗೆ ಇಚ್ಛಾಮಹ ಅಂತ ಇದೆ. ಇದು ಇಚ್ಛತಿ ಶಬ್ದದ್ದು. ಇಚ್ಛತಿ, ಇಚ್ಛತಃ, ಇಚ್ಛಂತಿ, ಇಚ್ಛಸಿ, ಇಚ್ಛತಃ, ಇಚ್ಛಥ, ಇಚ್ಛಾಮಿ, ಇಚ್ಛಾವಹ, ಇಚ್ಛಾಮಹ ಅಂತ ರೂಪ ಆಗ್ತದೆ. ಹಾಗೆ ಆಗಚ್ಛಂತಿ ಅಂತ ಇದೆ.
ಆಗಚ್ಛತಿ ಶಬ್ದದ ರೂಪ ಇಲ್ಲಿ. ಆಗಚ್ಛತಿ, ಆಗಚ್ಛತಃ, ಆಗಚ್ಛಂತಿ. ಆಗಚ್ಛತಿ ಅಂದರೆ ಬರುವುದು ಅಂತ ಅರ್ಥ. ಆಗಚ್ಛಸಿ, ಆಗಚ್ಛತಃ, ಆಗಚ್ಛಥ, ಆಗಚ್ಛಾಮಿ, ಆಗಚ್ಛಾವಹ, ಆಗಚ್ಛಾಮಹ ಅಂತ ರೂಪ ಆಗ್ತದೆ. ಇದು ಅದರ ರೂಪ ಆಗ್ತದೆ. ಮುಂದೆ ಯೋಗ್ಯತೆ ವಿಸ್ತರ. ಇದರಲ್ಲಿ ಭಾರತಸ್ಯ ರಾಷ್ಟ್ರಗಾನಸ್ಯ ವಂದೇ ಮಾತರಂ ಇತ್ಯಸ್ಯ ಪೂರ್ಣಂ ಮೂಲ ಸ್ವರೂಪಂ ಮಿಲಿತ್ವ ಗಾಯಾಮಃ. ಇಲ್ಲಿ ವಂದೇ ಮಾತರಂ ಹಾಡಿನ ಲಿರಿಕ್ಸ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಬ್ರಿಟಿಷ್ ಜನಾನಾಂ ಶಾಸನಕಾಲೆ ಪ್ರಮುಖ ಕಾರ್ಯಕ್ರಮೇಷು ತೇಷಾಂ ರಾಷ್ಟ್ರಗೀತಂ ಗಾಡ್ ಸೇವ್ ದ ಕ್ವೀನ್ ಇತಿ ಸರ್ವೇ ಅನಿವಾರ್ಯ ರೂಪೇಣ ಗಾಯಂತಿ ಸ್ಮ. ಗಾಡ್ ಸೇವ್ ದ ಕ್ವೀನ್ ಅಂತ ಬ್ರಿಟಿಷರ ಕಾಲದಲ್ಲಿ ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ಈ ರೀತಿಯಾಗಿ ಗಾಡ್ ಸೇವ್ ದ ಕ್ವೀನ್ ಅನ್ನೋ ರೀತಿಯಲ್ಲಿ ಹಾಡ್ತಾ ಇದ್ರಂತೆ. ತದ್ ಜ್ಞಾತ್ವ ಬಂಕಿಮಚಂದ್ರವರ್ಯ ತಸ್ಯ ಗೀತಸ್ಯ ವಿಕಲ್ಪ ರೂಪೇಣ ಭಾರತ ಮಾತು ಗೌರವ ಸೂಚಕಂ ವಂದೇ ಮಾತರಂ ಇತಿ ಗೀತಂ ರಚಿತವಾನ್. ಅವರು ಅವರ ರಾಷ್ಟ್ರಗೀತೆಯನ್ನ ಹೇಳ್ತಾ ಇದ್ರು ಬ್ರಿಟಿಷರ ಕಾಲದಲ್ಲಿ, ನಮ್ಮ ದೇಶದಲ್ಲೇ ಹೇಳ್ತಾ ಇದ್ರು. ಆದರೆ ಬಂಕಿಮಚಂದ್ರ ಚಟರ್ಜಿಯವರು ಅದನ್ನ ವಿಕಲ್ಪವಾಗಿ ಮಾಡಬೇಕಂತ, ಅದು ಬೇಡ ಅಂತ ಹೇಳಿ ಭಾರತ ಮಾತೆಗೆ ಗೌರವವನ್ನು ಸೂಚಿಸುವುದಕ್ಕಾಗಿ ಈ ವಂದೇ ಮಾತರಂ ಎಂಬಂತಹ ಗೀತೆಯನ್ನು ರಚಿಸ್ತಾರೆ. ಏತದ್ ಗೀತಂ ಏಕಸಹಸ್ರ ಅಷ್ಟಶತಾಧಿಕ ದ್ವಾಶೀತಿ ತಮೇ ವರ್ಷೆ ಪ್ರಕಾಶಿತೆ ಆನಂದಮಠ ಇತಿ ಗ್ರಂಥೆ ವರ್ತತೆ. 1882ರಲ್ಲಿ ಪ್ರಕಟವಾದಂತಹ ಆನಂದಮಠ ಎಂಬಂತಹ ಅವರ ಒಂದು ಕಾದಂಬರಿಯಲ್ಲಿ ಈ ಹಾಡು ಬರ್ತದೆ. ತಸ್ಯ ಪ್ರಕಾಶನಾತ್ ಪೂರ್ವಮೇವ ಭಾರತೀಯಾಃ ವಂದೇ ಮಾತರಂ ಗೀತಂ ಸರ್ವತ್ರ ಗಾತುಂ ಆರಬ್ಧವಂತಹ. ಈ ಗ್ರಂಥ ಅನ್ನುವಂಥದ್ದು, ಆ ಕೃತಿ ಅನ್ನುವಂಥದ್ದು ಪ್ರಕಟಗೊಳ್ಳೋಕ್ಕಿಂತ ಮುಂಚೆನೆ ಈ ಹಾಡು ತುಂಬ ಪ್ರಸಿದ್ಧವಾಗ್ಬಿಟ್ಟಿತ್ತಂತೆ. ವಂದೇ ಮಾತರಂ ಇತಿ ಗೀತೇನ ಸಹ ಏತಸ್ಯ ಇತಿಹಾಸಃ ಅಪಿ ಅವಶ್ಯಂ ಸರ್ವೈಃ ಪಠನೀಯಃ. ಈ ಹಾಡಿನ ಜೊತೆಗೆ ಇದರ ಇತಿಹಾಸವನ್ನು ನಾವು ತಿಳಿದುಕೊಳ್ಬೇಕು. ಯಾಕೆ ಈ ವಂದೇ ಮಾತರಂ ಗೀತೆ ರಚಿಸಲ್ಪಟ್ಟಿತು, ಯಾರಿಂದ ರಚಿಸಲ್ಪಟ್ಟಿತು ಅನ್ನೋದನ್ನು ನಾವು ತಿಳಿದುಕೊಳ್ಬೇಕು ಅನ್ನುವಂಥದ್ದು ಇದರ ಅರ್ಥ. ಇಲ್ಲಿ ಈ ಹಾಡಿನ ಅರ್ಥ ಬೇರೆ ಇದೆ, ಆದರೆ ಇಲ್ಲಿ ಆ ಹಾಡನ್ನು ಯಾಕೆ ಬರೆದರು ಅನ್ನೋದಕ್ಕೆ ಇಲ್ಲಿ ಒಂದು ಅಂಶವನ್ನು ಕೊಟ್ಟಿದ್ದಾರೆ. ಇವಿಷ್ಟು ಈ ಚಾಪ್ಟರ್ನಲ್ಲಿ ಬರುವಂತಹ ಎಕ್ಸಸೈಸ್ ಪಾರ್ಟು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಇನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.